ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಆ ಲೈನನ್ನು ಅಲ್ಲಿ ಹಾಕಿದ್ದಾರೆ. ಸೊ ಅದಕ್ಕೆ ಅದನ್ನ ನೋಡ್ಬಿಟ್ಟು ಹೇಳ್ತಾ ಇರೋದು. ಸೊ ಇವಾಗ ಏನಂತಂದರೆ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಇಸ್ಕಾನ್ ಒಳಗಡೆ. ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಆಲ್ರೆಡಿ ಇಸ್ಕಾನ್ ಟೆಂಪಲ್ ಎಂಟ್ರಿ ಆಗ್ತಾ ಇದ್ದೀವಿ. ಇಸ್ಕಾನ್ ವೈಕುಂಠಗಿರಿ ಅಂತ ಎಂಟ್ರಿ ಆಗ್ತಾ ಇದೆ ನೋಡಿ. ಇಲ್ಲಿಂದ ಅನ್ಕೋತೀನಿ, ಒಂದು ಸೆಕೆಂಡ್ ಇರು ನೋಡಿ. ಫ್ಲೈಓವರ್ ಮೇಲಿಂದ ಬರೋಕ್ಕೆ ಹೋಗಬೇಡಿ, ಕೆಳಗಿಂದ ಬನ್ನಿ, ನಿಮ್ಗೆ ಆಟೋಮೆಟಿಕ್ ಸಿಕ್ಬಿಡುತ್ತೆ ದರ್ಶನಕ್ಕೆ ದಾರಿ. ಅಬ್ಬಬ್ಬ, ಬೈಕುಗಳು ಎಡಕ್ಕೆ ಚಲಿಸಿ. ಇಲ್ಲಿಂದ ನಂಗೆ ಕಾಣಿಸ್ತಾ ಇದೆಯಲ್ಲ, ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಕಲ್ಲು ಬಂಡೆ ಕೆತ್ತಿಬಿಟ್ಟು ಮಾಡಿದ್ದಾರೆ. ಸೊ ಹಾಯ್, ಅಂತೂ ಇಂತೂ ನಾವು ಬಂದು ಇಸ್ಕಾನ್ ವೈಕುಂಠಗೆ ಬಂದು ರೀಚ್ ಆಗಿದ್ದೀವಿ. ನೀನು ಹೇಳು ಇದಿಡಿ. ಸೊ ಸ್ನೇಹಿತರೆ ನಮಸ್ಕಾರ. ಇವಾಗ ನಾವಿರೋದು ಮಳೆ ಬರ್ತಾ ಇದೆಯಲ್ಲ, ಮಳೆ ಬರೋದಕ್ಕೆ ಛತ್ರಿ ಹಿಡ್ಕೊಂಡಿರೋದು. ಸೊ ಇನ್ನೊಂದು ವಿಶೇಷತೆ ಏನಂದರೆ, ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ನ ನೀವು ನೋಡಿದ್ದೀರಿ. ಸೊ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ದಾರೆ ಈ ಕನಕಪುರ ರೋಡಲ್ಲಿ. ಕನಕಪುರ ರೋಡಲ್ಲಿ ಇಸ್ಕಾನ್ ಟೆಂಪಲ್, ವೈಕುಂಠ ಇಸ್ಕಾನ್ ಟೆಂಪಲ್ ಬಂದಿರೋದು. ಸೊ ಹಿಂದ್ಗಡೆ ಮಳೆ ಬರ್ತಾಯಿದೆ, ಅದಕ್ಕೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ಇಸ್ಕಾನು. ಬನ್ನಿ ತೋರಿಸ್ತೀವಿ. ಇದೆಯಲ್ಲ ಅದೇ ಇಸ್ಕಾನು. ನೀವೆಲ್ಲರೂ ಯಾವುದು ಮಹಾಲಕ್ಷ್ಮಿ ಲೇಔಟಲ್ಲಿ ನೋಡಿದ್ದೀರಾ. ಸೊ ಇದು ಬಂದುಬಿಟ್ಟು ಎಲ್ಲಿರೋದು, ಕನಕಪುರ ರಸ್ತೆಯಲ್ಲಿ ಇರುವಂಥ ಒಂದು ಇಸ್ಕಾನ್ ವೈಕುಂಠ ಅಂತ ಹೇಳ್ಬಿಟ್ಟು. ಬನ್ನಿ ಒಳಗಡೆ ಹೋದ್ಮೇಲೆ ಹೆಂಗೆ ಅಂತ ತೋರಿಸ್ತೀವಿ ನೋಡಿ. ಇಸ್ಕಾನ್ ಟೆಂಪಲ್ಗೆ ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಮಳೆ ಅಂತೂ ಜೋರಿದೆ. ಬನ್ನಿ ನೋಡೋಣ ಒಳಗಡೆ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂತ ತೋರಿಸ್ತೀವಿ. ನೀವು ಏನಾದರೂ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತಂದರೆ ಇಲ್ಲಿ ನೋಡಿ ಯಾವ ಥರ ಡ್ರೆಸ್ ಕೋಡ್ ಹಾಕಿದ್ದಾರೆ. ಇಲ್ಲಿ ಬರ್ತೀನಿ ಅಂತಂದರೆ ಸೀರೆ, ಚೂಡಿ ಆ್ಯಂಡ್ ಪಂಚೆ ಶರ್ಟ್ ಹಾಕೊಂಬನ್ನಿ. ಮತ್ತು ಹಾಫ್ ಡ್ರೆಸ್ ವಿತೌಟ್ ಪ್ಯಾಂಟ್ ಈ ಥರ ಬರೋಕ್ಕೆ ಹೋಗಬೇಡಿ. ಏನಪ್ಪ ಅಂತಂದರೆ ನೋಡಿ, ದೇವಸ್ಥಾನ ಹತ್ರ ಮೇಲೆ ಬಂದಿದ್ದೀವಿ. ಇವಾಗ ವ್ಯೂ ಹೆಂಗಿದೆ ಅಂತ. ಮಳೆ ಬರ್ತಾಯಿದೆ. ನಮ್ಮ ಸರ್ ನೋಡಿ ಅಂಬ್ರೆಲ್ಲ ಹಿಡ್ಕೊಂಡಿದ್ದಾರೆ. ಅವರೊಬ್ಬರು ಮಾತ್ರ ಹಿಡ್ಕೊಂಡಿದ್ದಾರೆ, ನನಗೆ ಹಿಡಿದಿಲ್ಲ ಅಷ್ಟೇ. ಹೋಗಲಿ ಬಿಡಿ, ಅವರೊಬ್ಬರು ಚೆನ್ನಾಗಿದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಇವಾಗ ಈ ಥರ ಇದೆ ದೇವಸ್ಥಾನ ಒಳಗಡೆ ಎಂಟ್ರೆನ್ಸು. ನೀವು ನೋಡ್ಬೋದು. ಬನ್ನಿ ಹಿಂಗೆ ಹೋಗೋಣ ಒಳಗಡೆ. ನೀವೇನಾದರೂ ಗಾಡಿ ತೊಗೊಂಬರ್ತೀನಿ ಅಂತಂದರೆ ಮೇಲೇ ಬೇಕು ಅಂತಂದರೆ ವಯಸ್ಸಾದ್ರಿದ್ದರೆ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ. ನಾವು ಕೆಳಗಿನಿಂದ ಹತ್ಕೊಂಬಂದಿರೋದು. ಸೊ ನೀವು ಬೇಡ ಅಂತಂದರೆ ಇಲ್ಲಿ ಮೇಲಿಂದ ಬರ್ತದೆ. ಇಲ್ಲಿ ತೋರಿಸಿಲ್ಲಪ್ಪೆ, ಇಲ್ಲೇ ಮೇಲೇನು ಟೂ ವೀಲರ್ದು ಬರ್ತದೆ. ನೀವು ಇಲ್ಲಿಂದನೇ ಬರ್ಬೋದು, ಡೈರೆಕ್ಟಾಗಿ ಇಲ್ಲೇ ಬಂದು ನಿಲ್ಲುತ್ತೆ. ಇಲ್ಲಿ ನೋಡಿ ನಮ್ಮ ಕೃಷ್ಣನಿಂದ ದರ್ಶನಕ್ಕೆ ದಾರಿ. ಇನ್ನೂ ಮೇಲೆ ಹೋಗಬೇಕು. ಬನ್ನಿ ನೋಡಿ, ಇವಾಗ ದೇವಸ್ಥಾನ ಒಳಗಡೆ ಇನ್ನೂ ಎಂಟ್ರಿ ಆಗಿಲ್ಲ. ಎಂಟ್ರಿ ಆಗಬೇಕು ಇವಾಗ. ಈ ಥರ ಇದೆ. ಮಳೆ ಬರ್ತಾಯಿದೆ. ಡ್ರೋನ್ ಹಾರ್ಸೋಣ ಅಂತಂದರೆ ಸೊ ಡ್ರೋನ್ ಹಾರ್ಸೋಕ್ಕೆ ಆಗಲ್ಲ ಇವಾಗ. ಸೊ ಆ ಕಾರಣಕ್ಕೆ ಇಷ್ಟ ನೋಡ್ಕೊಂಬಿಡಿ. ಮಳೆ ಜೋರಾಗಿದೆ ಅದಕ್ಕೆ. ನೋಡಿ ಮಳೆ ಹೆಂಗಿದೆ ಅಂತ ನೋಡಿ. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾಯಿದೆ ದೇವಸ್ಥಾನ ಒಳಗಡೆ. ಇಲ್ಲಿ ನೋಡಿ ಹುಡುಗ ನೋಡಿ, ಇಲ್ಲಿಂದನೇ ನೋಡಿ. ಇಷ್ಟು ಮಾತ್ರ, ಮುಂದೆ ಫೋನ್ ಅಲಾವ್ ಇಲ್ಲ ಅಂತ ಹಾಕಿದ್ದಾರೆ ಅದಕ್ಕೆ. ಕಾಫಿ ಈಗ ರಾಧಾಕೃಷ್ಣ ಟೆಂಪಲ್ಗೆ ಹೋಗ್ಬಿಟ್ಟು ಈಗ ಮೇಲೆ ರಾಜ ಗೋವಿಂದ ದೇವಸ್ಥಾನ ಅಂತೆ. ಸೊ ಒಳಗಡೆ ಹೋಗ್ತಾಯಿದ್ವಿ. ಬನ್ನಿ ನೋಡೋಣ. ರಾಜ ಗೋವಿಂದ ದೇವಸ್ಥಾನ. ಈಗ ಒಳಗಡೆ ಹೋಗಬೇಕು. ಇದು ರಾಧಾಕೃಷ್ಣ ದೇವಸ್ಥಾನ, ಇದು ಗೋವಿಂದರಾಜ ದೇವಸ್ಥಾನ. ಇದು ಹೊಸದಾಗಿ ನಿರ್ಮಾಣವಾಗಿರೋದ್ರಿಂದ ಇವತ್ತೇನೇ ವಿಶೇಷ ಇದೆ ಅನ್ಕೋತೀನಿ. ಯಾಕಂದರೆ ಇಲ್ಲಿ ನೋಡಿ, ಈ ಮಂದಿರದ ಒಳಗೆ ಫೋಟೋ ತೆಗೆಯುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ.
ಸೊ ಆಂಜನೇಯ ನೋಡಿ, ದೇವಸ್ಥಾನ ಒಳಗಿಂದು. ಪೂಜೆ ನಡೀತಾ ಇದೆ ಇವಾಗ ಒಳಗಡೆ. ಪೂಜೆ ನಡೀತಾ ಇದೆ. Hare Krishna 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 Hare 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 Ram 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 Hare Hare. ಇವಾಗ ಬೇರೆ ಪೂಜೆ ನಡೀತಾ ಇದೆ ನೋಡಿ. ಜಯ ರಾಧಾ ಕೃಷ್ಣ ಜಯ ಜಯ ಗುರುದೇವ್ ಪ್ರಭುಪಾದ್ ಗುರುದೇವ್ ಜಯ दीपाई कर हरि बोल हरि बोल हरि बोल हरि बोल हरि बोल हरि बोल हरि. ಇಲ್ಲಿ ಓದಿ, ಇಲ್ಲಿ ನೋಡಿ. ಶ್ರೀಲ ಪ್ರಭುಪಾದರು 70ನೇ ವಯಸ್ಸಿನಲ್ಲಿ ತಮ್ಮ ಗುರುಗಳ ಆಜ್ಞೆಯಂತೆ ಶ್ರೀಕೃಷ್ಣನ ದಿವ್ಯ ಸಂದೇಶವನ್ನು ಪ್ರಚಾರ ಮಾಡಲು ಕಲ್ಕತ್ತೆಯಿಂದ ನ್ಯೂಯಾರ್ಕಿಗೆ ಈ ಜಲದೂತ ಹಡಗಿನ ಸಮುದ್ರಯಾನ ಮಾಡಿದರು. ತಗೋತೀನಂತಂದರೆ ಮಹಾಭಾರತ ರಾಮಾಯಣ ಬಗ್ಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇದ್ದಾವೆ. ತಗೋತೀನಂದರೆ ತಗೋಬೋದು. ಎಲ್ಲ ಇಸ್ಕಾನ್ ಟೆಂಪಲ್ ಎಲ್ಲ ಇದೆ ನೋಡಿ ಹೆಂಗಿದೆ ಅಂತ. ಪ್ರತಿಯೊಂದು ಬುಕ್ಸ್ ರಾಧಾಕೃಷ್ಣನ್ಗೆ ಏನಾದರೂ ಸಂಬಂಧಿಸಿದ ಪ್ರತಿಯೊಂದು ವಸ್ತುಗಳು ಇಲ್ಲಿದ್ದಾವೆ. ರಾಧಾಕೃಷ್ಣ ಸಾಬುದಾನಿ ಸ್ವೀಟ್ ಆ್ಯಂಡ್ ಸಾಬುದಾನಿ ಖಾರ ಎರಡೂ ಕೊಟ್ಟಿದ್ದಾರೆ. ನಮ್ಮ ಸರ್ ನೋಡಿ ತಿನ್ನೋಕೆ ರೆಡಿ ಆಗಿದ್ದಾರೆ ಆಲ್ರೆಡಿ. ಇಲ್ಲಿ ಪ್ರಸಾದ ಎಲ್ಲ ಪೂಜೆ ಮುಗಿಸ್ಕೊಂಡು ಆಚೆ ಹೊರಗಡೆ ಬಂದಿದ್ದೀವಿ. ಆದರೂ ಸಖತ್ತಾಗಿದೆ ನೋಡೋಕ್ಕೆ. ನಾವು ಬಂದಿರೋದು ಪೂಜಾ ಟೈಮ್ದಲ್ಲಿ. ಸೊ ಆ ಕಾರಣಕ್ಕೆ ನೀವೇನಾದರೂ ಬರ್ತೀನಿ ಅಂತಂದರೆ ಸಂಜೆ ವೇಳೆಯಲ್ಲಿ ಬನ್ನಿ. ತುಂಬ ಸಖತ್ತಾಗಿದೆ, ಸುಳ್ಳು ಹೇಳ್ತಾಯಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ.
ಸೊ ಒಂದು ಸರ್ತಿ ಭೇಟಿ ನೋಡಿ. ಇದು ಬಂದುಬಿಟ್ಟು ಕನಕ್ಪುರ್ ರಸ್ತೆಯಲ್ಲಿದೆ. ನೀವು ಡೈರೆಕ್ಟಾಗಿ ಬರ್ತೀನಿ ಅಂದರೆ ನೈಸ್ ರೋಡಿಂದನೂ ಬರ್ಬೋದು. ನೈಸ್ ರೋಡಿಂದ ಸೊ ಅಂತೂ ಇಂಥ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಎಕ್ಸಿಟ್ ಆಗಿದ್ವಿ. ಹೆಂಗೆ ಅನ್ನಿಸ್ತು ನಿನಗೆ? ಸೊ ತುಂಬ ಚೆನ್ನಾಗಂತೂ ಅದರಲ್ಲಂತೂ ನಾವು ಬಂದಿರೋದು ಈ ಪೂಜಾ ಸಮಯಕ್ಕೆ ಬಂದಿದ್ದೀವಿ ನಾವು. ಈ ಕೃಷ್ಣನದು ಇದು ಇರುತ್ತಲ್ಲ, ಆ ರಥ ತಗೊಂಡು ಹಿಂಗೆ ಒಂದು ರೌಂಡ್ ಸುತ್ತಾಕ್ತಾರಲ್ಲ, ಅಂದರೆ ಪೂಜೆ ಟೈಮಲ್ಲಿ ಬಂದಿದ್ವಿ. ತುಂಬ ಅದ್ಭುತ ಭಜನೆ ಕೀರ್ತನೆ ಎಲ್ಲನೂ ಮಾಡ್ತಾರೆ. ಸೊ ಆ ಟೈಮಲ್ಲಿ ಬಂದಿದ್ದೀವಿ, ಒಂಥರ ತುಂಬ ಚೆನ್ನಾಗಿತ್ತು. ಸೊ ಮಧ್ಯಾಹ್ನ ಬರೋದಕ್ಕೆ ಪೂಜೆ ಟೈಮಲ್ಲಿ ಬಂದಿರೋದು ಒಂಥರ ವಿಶೇಷವಾಗಿತ್ತು. ಆಮೇಲೆ ಈ ಟೆಂಪಲ್ ಇದೆಯಲ್ಲ, ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗಿಂತ ತುಂಬ ದೊಡ್ಡದಾಗಿದೆ. ಆಮೇಲೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡೋಕ್ಕಂತೂ ತುಂಬ ಅದ್ಭುತ ಪ್ಲೇಸ್ ಅಂತ ಹೇಳ್ಬೋದು. ಹೌದು. ಸೊ ನೀವು ಬರ್ತೀನಿ ಅಂತಂದರೆ ದಯವಿಟ್ಟು ಪೂಜಾ ಸಮಯಕ್ಕೆ ಬನ್ನಿ. ನಿಮಗೆ ವಿಡಿಯೋ ಸಿಗುತ್ತೆ, ಫೋಟೋ ಸಿಗುತ್ತೆ. ನೀವೇನಾದರೂ ಮಧ್ಯಾಹ್ನ ಅಥವಾ ಬೆಳಗ್ಗೆ ಬಂದರೆ ನಿಮಗೆ ವಿಡಿಯೋ ಫೋಟೋಸ್ ಸಿಗೋದಿಲ್ಲ. ನಿಮಗೇನಾದರೂ ಫೋಟೋ ವಿಡಿಯೋಸ್ ಏನಾದರೂ ಬೇಕಂದರೆ ಸಂಜೆ ಟೈಮಲ್ಲಿ ಬನ್ನಿ. ಸೊ ಆ ಕಾರಣಕ್ಕೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ, ಅಷ್ಟೇ ಕೂಲ್ ಆ್ಯಂಡ್ ಕಾಮ್ ಆಗಿದೆ. ಸೊ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.